ಧರ್ಮಸ್ಥಳಗಳಲ್ಲಿ ಶವಗಳನ್ನ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆಯಾಗಿದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಆ ಅನಾಮಧೇಯ ವ್ಯಕ್ತಿ. ವಕೀಲರ ಜೊತೆಯಲ್ಲಿ ಮಂಗಳೂರಿಗೆ ಬಂದಿದ್ದಾನೆ ದೂರುದಾರ. ಮಲ್ಲಿಕಟ್ಟಿಯ ಐಬಿಯಲ್ಲಿ ಎಸ್ಐಟಿ ಕಚೇರಿಗೆ ಅನಾಮಿಕ ವ್ಯಕ್ತಿ ವಿಚಾರಣೆಗಾಗಿ ಹಾಜರಾಗಿದ್ದಾನೆ. ಡಿಐಜಿ ಅನುಚೇತ್ ಸಮ್ಮುಖದಲ್ಲಿ ಹೇಳಿಕೆ ದಾಖಲು ಮಾಡುವಂತಹ ಸಾಧ್ಯತೆ ಇದೆ. ವಿಡಿಯೋ ದಾಖಲೀಕರಣಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಸ್ಐಟಿ ಟೀಮ್. ಬಹಳ ಮಹತ್ವದ ಬೆಳವಣಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಮೊನ್ನೆ ಕೋರ್ಟ್ಗೆ ಶರಣಾಗತಿಯಾಗಿದ್ದಂತಹ ಆ ವ್ಯಕ್ತಿ ಅಲ್ಲಿ ತನ್ನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ, ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟು ಹೋಗಿದ್ದ. ಜೊತೆಗೆ ಅದಕ್ಕೂ ಮೊದಲು ಆತ ಮಂಗಳೂರು ಎಸ್ಪಿಗೆ ಬರೆದಂತಹ ಪತ್ರ ಸಿಕ್ಕಾಪಟ್ಟೆ ಸಂಚಲನವನ್ನ ಮೂಡಿಸಿತ್ತು. ಅದರಲ್ಲಿ ಸಾಕಷ್ಟು ಆರೋಪಗಳನ್ನ ಮಾಡಲಾಗಿತ್ತು. ಧರ್ಮಸ್ಥಳದ ದೇಗುಲದಲ್ಲಿ ನೈರ್ಮಲ್ಯ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ನೂರಾರು ಶವಗಳನ್ನ ಹೂತಿದ್ದನ್ನ ನಾನು ನೋಡಿದ್ದೇನೆ. ಹಲವು ಶವಗಳನ್ನ ನಾನೇ ಮೇಲ್ವಿಚಾರಕರ ಸೂಚನೆಯ ಮೇರೆಗೆ ಹೂತು ಹಾಕಿದ್ದೇನೆ. ಹಲವು ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ಅಲ್ಲಿ ನಡೆದಿದ್ದಾವೆ. ತನಿಖೆ ಆರಂಭವಾದ್ರೆ, ಸೂಕ್ತ ಭದ್ರತೆಯನ್ನ ಒದಗಿಸಿದ್ರೆ, ಅವರು ಯಾರು, ಈ ಕೃತ್ಯದಲ್ಲಿ ಭಾಗಿಯಾಗಿರುವವರು ಯಾರು, ಯಾವಾಗ ನಡೆಯಿತು, ಎಲ್ಲಿ ನಡೆಯಿತು, ಎಲ್ಲಿ ಶವಗಳನ್ನ ಹೂತಿಡ್ಲಾಗಿದೆ, ಎಲ್ಲವನ್ನ ಕೂಡ ಬಹಿರಂಗಗೊಳಿಸುವುದಕ್ಕೆ ನಾನು ಸಿದ್ಧ ಇದ್ದೀನಿ. ಯಾಕಂದ್ರೆ ಶವಗಳನ್ನ ಹೂತಿಟ್ಟಂತಹ ಈ ಕೃತ್ಯದಲ್ಲಿ ಭಾಗಿಯಾದಂತಹ ಪಾಪ ಪ್ರಜ್ಞೆಯಿಂದ ನಾನು ನೊಂದು ಹೋಗಿದ್ದೀನಿ ಅಂತ ಹೇಳಿ ಆ ವ್ಯಕ್ತಿ ತನ್ನ ಕಂಪ್ಲೇಂಟ್ ನಲ್ಲಿ ಆತ ತಿಳಿಸಿದ್ದ. ಅದಾದ ಬಳಿಕ ಕೋರ್ಟ್ಗೆ ಹಾಜರಾಗಿ ನ್ಯಾಯಾಧೀಶರ ಮುಂದೆ ತನ್ನ ಹೇಳಿಕೆಯನ್ನ ಕೂಡ ದಾಖಲು ಮಾಡಿದ್ದ. ಈಗ ಎಸ್ಐಟಿ ರಚನೆಯಾಗಿದೆ. ಎಸ್ಐಟಿ ರಚನೆ ಆಗ್ತಾ ಇದ್ದ ಹಾಗೆ ವಕೀಲರ ಜೊತೆಗೆ ಆ ಅನಾಮಧೇಯ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾನೆ ಮಂಗಳೂರಿಗೆ. ಅಲ್ಲಿ ಆತನ ವಿಚಾರಣೆಗೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಆತನ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವುದಕ್ಕೆ ಎಸ್ಐಟಿ ಟೀಮ್ ಸಿದ್ಧವಾಗಿದೆ. ಈತನ ಹೇಳಿಕೆಯೇ ಈ ಪ್ರಕರಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಈ ಅನಾಮಧೇಯ ವ್ಯಕ್ತಿ ಬರೆದಂತಹ ಪತ್ರದಿಂದಾನೇ ಇಲ್ಲಿ ತನಕ ಗಾಳಿಯಲ್ಲಿ ಹಾರಾಡ್ತಾ ಇದ್ದಂತಹ ಆರೋಪಗಳಿಗೆ ಒಂದು ಸ್ವರೂಪ ಅಂತ ಸಿಕ್ಕಿತ್ತು. ಈಗ ಎಸ್ಐಟಿ ರಚನೆಯಾಗಿದೆ. ಎಸ್ಐಟಿ ರಚನೆ ಆಗ್ತಾ ಇದ್ದ ಹಾಗೆ ಆತ ಕೂಡ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಅಂತ ಹೇಳಿ ಎಸ್ಐಟಿ ವಿಚಾರಣೆಗೆ ಅಂತ ಹೇಳಿ ಆಗಮಿಸಿದ್ದಾನೆ. ಇವತ್ತು ಏನೆಲ್ಲ ಬೆಳವಣಿಗೆಗಳಾಗಬಹುದು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಕಿರಣ್? ವಿದ್ಯಾ, ಈಗಾಗಲೇ ಈ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತಂಡ ಈಗಾಗಲೇ ಫೀಲ್ಡ್ಗೆ ಇಳಿದಿದೆ. ಈಗಾಗಲೇ ಡಿಐಜಿ ಅನುಚೇತ್ ಅವರ ನೇತೃತ್ವದಲ್ಲಿ 2 ಮೀಟಿಂಗ್ಗಳನ್ನು ಮಾಡಲಾಗಿದೆ. ಹಾಗೆಯೇ ಮಂಗಳೂರಿನ ಐಬಿಯನ್ನ ಎಸ್ಐಟಿಯ ಒಂದು ಕಚೇರಿಯನ್ನಾಗಿ ಮಾರ್ಪಾಡು ಮಾಡಿರುವಂಥದ್ದು. ಹಾಗೆಯೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೂ ಕೂಡ ಒಂದು ಎಸ್ಐಟಿ ಕಚೇರಿಯನ್ನು ಮಾಡಲಾಗಿದೆ. ಇದರ ನಡುವೆ ಇವತ್ತು ಮುಂಜಾನೆಯಿಂದ ಮೀಟಿಂಗ್ಗಳನ್ನು ಆದ ನಂತರ ಅನುಚೇತ್ ಅವರು ಬಂದ್ಕೊಂಡು ಅಧಿಕಾರಿಗಳಿಗೆ ಅವರವರ ಕೆಲವು ಕೆಲಸಗಳನ್ನು ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಆ ಟಾಸ್ಕ್ಗಳಂತೆ ಇದೊಂದು ಪ್ಲಾನ್ ಆಫ್ ಆಕ್ಷನ್ ಅನ್ನ ಮಾಡಿಕೊಂಡು ಈಗ ತನಿಖೆ ಆರಂಭವಾಗಿರುವಂಥದ್ದು. ಈಗ ಅನಾಮಿಕ ವ್ಯಕ್ತಿ ಯಾರ ಈ ದೂರುದಾರ ಇದ್ದಾನೆ, ಅನಾಮಿಕ ವ್ಯಕ್ತಿ, ನೂರಾರು ಶವಗಳನ್ನು ನಾನು ಹೂತಿಟ್ಟಿದ್ದೇನೆ, ಅದರ ಈ ಒಂದು ಪತ್ರ ಯಾವ ರೀತಿ ಬಂದಿತ್ತು, ಈ ಊಹಾಪೋಹಗಳಿಗೆ ಮತ್ತೆ ಈ ವಿಚಾರಣೆಗೆ ಈಗ ವಿಚಾರಣೆ ಆರಂಭವಾದ ಹಿನ್ನೆಲೆಯಲ್ಲಿ ಏನೆಲ್ಲ ಸತ್ಯಾಸತ್ಯತೆಗಳಿದ್ದಾವೆ ಅದೆಲ್ಲ ಹೊರಗೆ ಬರಲಿದೆ. ಈಗಾಗಲೇ ಅನುಚೇತ್ ಅವರು ನೇತೃತ್ವದಲ್ಲಿ ಈ ಒಂದು ಎಸ್ಐಟಿ ತಂಡ ರಚನೆ ಮಾಡಲಾಗಿದ್ದು, ತಂಡ ರಚನೆಯಾಗಿ ತನಿಖೆ ಆರಂಭವಾಗಿದೆ. ಹಾಗೆಯೇ ಜಿತೇಂದ್ರ ಕುಮಾರ್ ದಯಾಮ ಎಸ್ಪಿ ಅವರು ಐಬಿ ಈ ಒಂದು ಐಒ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಯ ಮುಂದೆ ಆತ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾನೆ. ಈಗಾಗಲೇ ಒಂದು ಹಂತದಲ್ಲಿ ನ್ಯಾಯಾಲಯದಲ್ಲಿ ತನ್ನ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿರುವಂಥದ್ದು ಈ ದೂರುದಾರ. ಹಾಗೆಯೇ ಪೊಲೀಸರ ಮುಂದೆ ಕೂಡ, ಅಂದರೆ ಧರ್ಮಸ್ಥಳದ ಪೊಲೀಸರ ಮುಂದೆ ಕೂಡ ಆತ ರೆಕಾರ್ಡ್ ಮಾಡಿರುವಂಥದ್ದು ತನ್ನ ಸ್ಟೇಟ್ಮೆಂಟ್ ಅನ್ನ. ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ತನ್ನ ಪತ್ರದಲ್ಲಿ ತಾನು ಏನೆಲ್ಲ ಹೇಳಿದ್ದಾನೆ, ಉಲ್ಲೇಖ ಮಾಡಿದ್ದಾನೆ, ಪ್ರತಿಯೊಂದನ್ನು ಆತ ಈಗ ಹೇಳಬೇಕಾಗಿರುವಂಥದ್ದು. ಏನೆಲ್ಲ ಆಗಿತ್ತು, ಪ್ರತಿಯೊಂದು ಏನು ಕ್ವಶನ್ಸ್ ಕೇಳ್ತಾರೆ, ಆ ಕ್ವಶನ್ಸ್ಗೆ ಆನ್ಸರ್ ಆತ ಮಾಡಬೇಕು, ಮತ್ತೆ ಹೇಳಿಕೆಗಳನ್ನು ದಾಖಲು ಮಾಡಿ. ಈ ಎಲ್ಲ ಪ್ರಕ್ರಿಯೆಗಳು ಏನೆಲ್ಲ ಪ್ರಕ್ರಿಯೆಗಳು ನಡ್ತವೆ ಅದು ಇನ್ ಕ್ಯಾಮ್ರಾದಲ್ಲಾಗುತ್ತೆ. ಎಲ್ಲ ದೃಶ್ಯಾವಳಿಗಳು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಲಾಗುತ್ತೆ. ಹಾಗೆಯೇ ಪ್ರತಿಯೊಂದು ಈಗ ಏನೆಲ್ಲ ನಡೆಯುತ್ತೆ ಪ್ರೊಸೀಡಿಂಗ್ಸ್ಗಳು ಪ್ರತಿಯೊಂದು ಕ್ಯಾಮ್ರಾದಲ್ಲಿ ದಾಖಲಾಗಿ ಅದು ಇನ್ ಕ್ಯಾಮ್ರಾದಲ್ಲಿ ಆಗುವಂಥದ್ದು. ಅಧಿಕಾರಿಗಳು ಬರುವಂತಾಗ್ಲಿ, ಅವರು ಕೂತ್ಕೊಂಡು ಅವರನ್ನ ವಿಚಾರಣೆ ಮಾಡುವಂತಾಗ್ಲಿ, ಪ್ರತಿಯೊಂದು. ಈಗಾಗಲೇ ದೂರುದಾರ, ಈಗ ಅನಾಮಿಕ ದೂರುದಾರ ಮಂಗಳೂರಿನ ಐಬಿ ಕಚೇರಿಗೆ, ಅಂದರೆ ಎಸ್ಐಟಿ ಕಚೇರಿಗೆ, ಅಲ್ಲಿ ಮಾಡಿರುವಂಥ ಕಚೇರಿಗೆ ಬಂದಿರುವಂಥದ್ದು. ಆತ ತಮ್ಮ ವಕೀಲರೊಂದಿಗೆ ಆತ ಅಲ್ಲಿ ಬಂದಿರುವಂಥದ್ದು. ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.